ಬರುವುದಕ್ಕ ಒಂದಿನ ಹೋಗುವುದಕ್ಕ ಕೊಂತು ಎಷ್ಟು ದಿನ ಕಾಯಬೇಕ ಬೀಳಬ್ಯಾಡ ತಳಕ ಮೊಟ್ಟದಿಲ್ಲ ದಡಕ ಸೋಮೇರ ಸಾಹಿತ್ಯ ಸುಮಕ್ಕ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಮತ್ತು ಎಷ್ಟು ದಿನ ಕಾಯಬೇಕ ಬೀಳಬ್ಯಾಡು ತಳಕ ಮೊಟ್ಟದಿಲ್ಲ ದಡಕ ಸಮೀರ ಸಾಹಿತ್ಯ ಸುಮಕ್ಕ ಜನ್ಮ ಕೆಟ್ಟ ಬಳಿ ಮರುತ್ತಕ್ಕ ನನ್ನ ಮ್ಯಾಲ ಮಾಡುತ್ತಿದ್ದೆ ಮೊರಕ ಬಡದಾಡತಿಯಕ ಅನ್ನೋದು ಎಳ್ಳು ತೊಲೆಕ ಅಡುಗೆ ಮನೆಯಾಗ ಅಡುಗೆ ಮನೆಯಾಗ ಎದ್ದಿದ ಮೂರ್ಖ ಬಂದದ ಬಾಡಿಗೆ ಕೊಟ್ಟು ಹೋಗಕ ಅಡುಗೆ ಮನೆಯಾಗ ಎದ್ದಿದ ಮೂರ್ಖ ಬಂದದ ಬಾಡಿಗೆ ಕೊಟ್ಟು ಹೋಗಕ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಕೊಂತು ಎಷ್ಟು ದಿನ ಕಾಯಬೇಕ ಬೀಳಬ್ಯಾಡು ತಳಕ ಮೊಟ್ಟದಿಲ್ಲ ದಡಕ ಸಮೀರ ಸಾಹಿತ್ಯ ಸುಮಕ್ಕ ಆಸೆ ಮಾಡಿ ಜನ್ಮ ವ್ಯರ್ಥ ಮಾಡಿ ಕಳೆದಕ ನನ್ನ ಬುದ್ಧಿ ಬಂದರೇನ ಸ್ವಾರ್ಥಕ ಕಳ್ಕೊಂಡು ಕೂತ
ಬಿಡಲಿಲ್ಲ ಹೋದ್ರಿಯ ಮದುಕ ಏನೇನ ಮಾಡಿರಂತ ಹಚ್ಚನ ಕೇಳಕ ಅದು ಮಾಡೋದು ನಾವು ಕೊಂಡು ಹೋಗ್ಬೇಕ ಮಾಡಿರಂತ ಹಚ್ಚನ ಕೇಳಕ ಅದು ಮಾಡೋದು ನಾವು ಕೊಂಡು ಹೋಗ್ಬೇಕು ಒಂದಿನ ಬರುವುದ ಒಂದಿನ ಹೋಗುವುದ ಮತ್ತು ಅಷ್ಟು ದಿನ ಕಾಯ್ಬೇಕು ಅಡ್ಡಿ ಅಂಗಡಿ ಪಾರು ಇಟ್ಟಿ ದಾರು ತೀರ ಕೂಡ ಚೋರು ಬ್ರಾಂಡಿ ಬೀರು ಎತ್ತಿಲ್ಲ ದಾರು ಅದಾವ ನೋಡ ಗುಟ್ಟ ಕಾಸ್ಟಾರು ಹೋಗಿ ಬಂದೈತಿ ಅರ್ಧ ಜೀವ ಯಾರು ಯಾರು ಯಾರಪ್ಪ ಶಿವ ಶಿವ ಹಂಗನ ಬೇಡ ಹಂಗನ ಬೇಡ ಹಂಗನ ಬೇಡ ಮಾಡೋ ಮನಸ ನೋಡ್ಕೋದ ನೋಡಿದ ಕೂಸ ಒಳಗಾಗದ ಹೂಸ ನೋಡಾಕ ಮಸ್ತದ ಕೂಸ ಮಾಡು ತೊಳಿತಾರ ಕೊಡಕ ಆಗ ಕಾಣತಾದ ಮುಖ ಬಳಲುಕ ಅವಗೋಲ ಅಳದ ಬ್ರಹ್ಮ ಜ್ಞಾನ ಪಡಿಬೇಕ ಆಗತಾದ ಜೀವನ ದುಃಖ ಸತ್ಯ ಚಂದ ನೆತ್ತ ಮಾಡು ಗಾಯಕ ಮುಖ್ಯ ಪಡುವ ಜನ್ಮ ಸ್ವಾಗತ ಮಾಡು ಕಾಯಕ ಮುಖ್ಯ ಪಡುವ ಜನ್ಮ ಸ್ವಾಗತ ಒಂದಿನ ಬರುವುದಕ್ಕ ಒಂದಿನ ಹೋಗುವುದಕ್ಕ ಮತ್ತು ಅಷ್ಟು ದಿನ ಕಾಯ್ಬೇಕು ಸತ್ತ ಸಂಗತ ಕಲಕೊಂಡು ಅಡಕಿಗೆ ಗಳಿಕ ಇರ್ಲಿ ಸರ್ಜೋಡಿ ಕಲಾವಂತ ಮಾಸ್ತರಿಗೆ ಒಂದ್ ಎರಡು ಪ್ರಶ್ನೆ ಕೇಳಬೇಕಾಗ್ಯದ ಹೌದಾ ಅವ್ರ ಹಾಲು ಮತದಗಳಿಗೆ ಕೇಳಾರೋ ಏನ 18ರ ಕೇಳಾರೋ ಏನ ಮಹಾಭಾರತದೊಳಗೆ ಕೇಳಾರೋ ರಾಮಾಯಣದಾಗ ಕೇಳಾರೋ ಗೊತ್ತಿಲ್ಲ ಹೌದ್ರಿಪ್ಪ ಹೌದಿಲ್ಲ ಹಂಗಲೇ ನಮಗೂ ಗೊತ್ತಿಲ್ಲಂಗ ನೀವು ಒಂದು ಪ್ರಶ್ನೆ ಹಾಕೋದದ ಹೌದು ಗೊತ್ತಿರ್ಲಾರ್ದಂಗ ಹೌದಿಲ್ಲ ರಾಮಾಯಣ ಓದ್ಕೊಂಡ ನನ್ನ ಮಹಾಭಾರತದೊಳಗೂ ಓದ್ಕೊಂಡಾನ 18 ಓದ್ಕೊಂಡಾನ ಹಾಲು ಮತ್ತನ ಓದ್ಕೊಂಡಾನ 19 ಓದ್ಕೊಂಡಾನ ಹೌದಿಲ್ಲ ಇವತ್ತ ನನ್ನವ್ವ ದೇವಿ ಆದಿಶಕ್ತಿ ರಕ್ತ ಬೀಜಾಸುರನ ಸಂಹಾರ ಮಾಡುವಂತ ಸಂದರ್ಭದೊಳಗ ಏನಾಗಿತ್ರಿ ಒಂದ್ ಹನಿ ರಕ್ತ ಭೂಮಿಗೆ ಬಿತ್ತಪ್ಪ ಅಂದ್ರ ಸಾವಿರಾರು ರಕ್ತ ಬೀಜಾಸುರ ಹುಟ್ಟುಗೊತ್ತಿದ್ರು ಹೌದು ಹಂಗನೇ ರಾಮಾಯಣದೊಳಗ ಒಂದು ಯುದ್ಧ ಯುದ್ಧಗೋ ಸಂದರ್ಭದಾಗ ಒಬ್ಬರನ್ನ ಹೊಡೆಯೋ ಸಂದರ್ಭದಾಗ ಅವನ ಹನಿ ರಕ್ತ ಒಂದ್ ಹನಿ ರಕ್ತ ಭೂಮಿಗೆ ಬಿತ್ತಪ್ಪ ಅಂದ್ರ ಅಂತವ್ರ ಸಾವಿರಾರು ಮಂದಿ ಅವನಂತವ್ರನೇ ಹುಟ್ಟುಗೊತ್ತಿದ್ರು ಹೆಂಗ ರಕ್ತ ಬೀಜಾಸುರನ ಹಂಗನೇ ಹುಟ್ಟುಗೊತ್ತಿದ್ರಲ್ಲ ಹಂಗ ರಾಮಾಯಣದೊಳಗ ಅವನು ಹೊಡೆಯೋ ಸಂದರ್ಭದಾಗ ಅವ್ರಿಗೆ ಯುದ್ಧ ಆಗ್ಲಿಕ್ಕತ್ತಿತ್ತು ಹೌದಿಲ್ಲ ಯುದ್ಧ ಆಗೋ ಸಂದರ್ಭದಾಗ ಅವ್ರೇನು ಹೊಡೆಯೋ ಸಂದರ್ಭ ಒಂದ್ ಹನಿ ರಕ್ತ ಭೂಮಿಗೆ ಬಿತ್ತಪ್ಪ ಅಂದ್ರ ಅಂತವ್ರನೇ ಸಾವಿರಾರು ಮಂದಿ ಹುಟ್ಟುಗೊತ್ತಿದ್ರು ಸತ್ತವ್ರ ಯಾರ ಯುದ್ಧ ಮಾಡಿ ಹೋರಾಡಿದವ ಯಾರ ಹೌದಿಲ್ಲ ಇದು ರಾಮಾಯಣದೊಳಗೆ ನೇರವಾಗಿ ಹೇಳ್ತೀನಿ ನಿಮಗತ್ತೆ ಕುಚ್ಚುಮಿ ನೈ ವ್ಯವಹಾರ ಹೇಳಂಗಿಲ್ಲ ಇದು ರಾಮಾಯಣದೊಳಗೆ ಪ್ರಶ್ನೆ ಕೇಳಿನಿ ಇನ್ನು 18ರ ಒಂದು ಪ್ರಶ್ನೆ 18ರಾಗ ಯಾವ್ದ್ರಿಪ್ಪ ಒಬ್ಬಕ್ಕೆ ಹೆಣ್ಣು ಒಬ್ಬಕ್ಕೆ ಹೆಣ್ಣು ಮಗಳ ಗಂಡ ತೀರ್ಕೊಂಡ ನಂತರ ಮತ್ತೆ ಹೆಣ್ಮಗಳ ಗಂಡ ನೆನೆಸಿ ಸತತವಾಗಿ ಅಳ್ಳಿಕ್ಕೆ ವಯಸ್ಸು ಬಹಳ ಸಣ್ಣದಿತ್ತು
ಹೌದಿಲ್ಲ ಹೌದು ಸಣ್ಣ ವಯಸ್ಸಿದ್ದಂತ ಸಂದರ್ಭಾಗನೆ ಗಂಡ ತೀರ್ಕೊಂಡಾಗ ಹಳ್ಳಿ ತಾಯಿ ತಂದೆ ಆಕೆನ ಲಗ್ನ ಮಾಡ್ಲಿಕ್ಕೆ ನಿತ್ರು. ಹೌದ್ರಿಪ್ಪ ಆಕೆ ಲಗ್ನ ಯಾರನ್ನ ಆಕೆ ಹೇಳ್ತ ತಂದೆಗೆ ಏನತ್ರಿ ಯಪ್ಪ ನಾ ಯಾರನ್ನೂ ಲಗ್ನ ಆಗುದಿಲ್ಲ, ನನ್ನ ಗಂಡ ಸತ್ತಾನ ಗಂಡ ಸತ್ತು ಯಾರ ಹೊಟ್ಟಿಲ ಹುಟ್ಟಿ ಬರ್ತಾನಲ್ಲ ಹೌದು ಹೊಳ್ಳಿ ಯಾರ ನನ್ನ ಗಂಡನ ಆತ್ಮ ಯಾರೊಳಗ ಐತ್ಲೆ ಅವ್ರನ್ನೇ ಹೊಳ್ಳಿ ಲಗ್ನ ಹಾಕಣಂತ ಹೇಳಕ್ಕೆ ನನ್ನ ಮಗಳು. ಹೌದು ಗಂಡ ತಿರ್ಕೊಂಡಾನ ಆದ್ರೆ ಮತ್ತ ಮುಂದಿಂತ್ರಾಗ ಮತ್ತೆ ಹುಟ್ಟಿ ಬಂದಪ್ಪ ಅಂದ್ರೆ ಅವನೇ ಲಗ್ನ ಹಾಕನಂತಂದ್ಳು. ಆವಾಗ ಗಂಡ ಸತ್ತ ನಂತರ ಗಂಡನ ಆತ್ಮ ಯಾರೊಳಗ ಐತಿ ತಿಳ್ಕೊಂಡು ಎಲ್ಲಾ ಕಡೆ ತಿರುಗಾಡಿ ಹುಡುಕ್ಯಾಳ ಗಂಡನ ಆತ್ಮ ಹುಡುಕ್ಯಾಡ್ಯಾರಪ್ಪ. ಒಂದು ಕಡೆ ಸಿಕ್ತ್ರಿ ಹಂಗ ಒಂದಲ್ಲ ಎರಡಲ್ಲ 7 ಜನ್ಮ ಹುಟ್ಟಿ ಬಂದ ನಾವು ಗಂಡ ಸತ್ತ ಹೌದಿಲ್ಲ 7 ಜನ್ಮ ಹುಟ್ಟಿ ಬಂದ 7ನೇ ಜನ್ಮಕ್ಕೆ ಮಾನವಾಗಿ ಹುಟ್ಟಿ ಬಂದಾನ. ಹಿಂದಿನ 6 ಜನ್ಮದ ಹೆಸರೇನ 7ನೇ ಜನ್ಮದಾಗ ಯಾರ ಮಗ ಆಗಿ ಹುಟ್ಟಿ ಬಂದ ಹೊಳ್ಳಿ ಅವನೇ ಲಗ್ನ ಆಗ್ಯಾಳಕ್ಕೆ ಆ ಹೆಣ್ಮಗಳ ಹೆಸರೇನ 7 ಜನ್ಮದ ಹೆಸರೇನ ಯಾವ ಸೇರಿದ್ದವ ಆ ಹಕ್ಕ ಮುಂದಿನ ಪ್ರಶ್ನೆ ಮಾಸ್ತರ ಹೌದಿಲ್ಲ. ಅದಕ್ಕಾಗಿ ಬಹಳ ಮಾತಾಡಿದ್ದೇವೆ. ಯಾಕಂದ್ರ ಮಾಸ್ತರ್ಗಳು ಹೆಂಗ ಗುಮ್ಮ ಬರ್ತಾರಲ್ಲ ಹಂಗಂಗ ಗುಮ್ಮ ವಿಷಯ ಹೊರಗೆ ಬರಬೇಕು, ಅವ್ರ ತಕ್ಕಂತೆ ಇರ್ಬೇಕಾಗ್ತದ. ಮತ್ತೆ ಮಾಸ್ತರ್ ಕಚಡ ಪಚಡ ಬಂದಿದ್ದು ಅಂದ್ರೆ ಕಚಡ ಪಚಡನ ಹಾಕಬೇಕಾಗ್ತದ. ಅಲ್ಲಿ ಮಾಸ್ತರ್ ಟೈಟ್ ಬಂದಾನಂದ್ರ ಟೈಟ್ ವಿಷಯನ ಹಾಕಬೇಕು. ಹೌದ್ರಿಪ್ಪ ಈ ಮಾಸ್ತರ್ ಈ ಮಾರಾಯಣ ಜೋಡಿ ಈ ಕಡೆ ಕಚಡ ಪಚಡ ನಡೀತದ, ಪೊಕಳ ಪಂಡ್ರಾಪುರ್ ನಡೀತದ. ಯಾಕಂದ್ರೆ ಅವ್ ಮಾಸ್ತರ್ ಕಚಡ ಪಚಡ ಅನ್ನತ್ತಿಲ್ಲ ಮಾಸ್ತರ್ ಅಲ್ರಿ ಯಾರಲ್ಲ ಮಾರಾಯ ಕಚಡ ಪಚಡ ಅನ್ಲಕತ್ತಿಲ್ಲ. ಅವ್ ಮಾತಾಡೋ ವಿಷಯ ಕಚಡ ಪಚಡ ಮಾತಾಡ್ತಾರ. ಮಾತಿನ ಮಾತು ಕಚಡ ಪಚಡ ಎಲ್ಲ ಕಚಡ ಪಚಡ. ನಾಲ್ ಮಾರಾಯಿಗೆ ಮುದುಕ ಕಾಣದಿನಲ್ಲ ಇಲ್ಲ ಅವ್ ಯಾನ್ ಹೇಳ್ರು ಕರೆ ಅಂದ್ರು ಸುಳ್ಳು ಅಂತಾನ, ಸುಳ್ಳು ಅಂದ್ರು ಕರೆ ಅಂತಾನ. ಹೌದಾ ಈ ನೋಡ್ರಿ ಒಪ್ಕೊಂಗಿಲ್ಲ ಒಟ್ಟ. ಆದ್ರೆ ಹನುಮಂತನ ಹಂಗಲ್ಲ, ನೇರವಾಗಿ ಕರೆ ಹತ್ರ ಕರೆ ಹತ್ರ ಒಪ್ಪಗೋತಾನ, ಇಲ್ಲ ಅಂದ್ರೆ ಇಲ್ಲತ್ತೆ ಒಪ್ಪಗೋತಾರ. ಏ ಕರೆ ಅಂದ್ರೆ ಯಾರ ಅಪ್ಪನ ಗಂಟು ನಂದು ಕೈಯನ್ನ ಬಳಿ ಹಿಡಿದಿಲ್ಲ ಅವ್ರದೇನು ಹಿಡಿದಿಲ್ಲ. ಜನರಿಗೆ ಸತ್ಯ ಗೊತ್ತಾಗಬೇಕಾಗ್ಯದ. ಆ ಹೆಣ್ಮಗಳ ಅವನ ಲಗ್ನ ಆಗಬೇಕಾರ 7 ಜನ್ಮ ತೆರಿಗೆ ಬಂದಾನ. ಆತ್ಮ ಹುಡುಕ್ಯಾಳ ಪೈಲೇ ಜನ್ಮದಾಗ ಯಾರೊಳಗೆ ಸೇರಿತ್ತು, 2ನೇ ಜನ್ಮದೊಳಗೆ ಯಾರೊಳಗೆ ಸೇರಿತ್ತು, 3ನೇ ಜನ್ಮದಾಗ ಯಾರೊಳಗೆ ಸೇರಿತ್ತು, 4ನೇ ಜನ್ಮದಾಗ ಯಾರೊಳಗೆ ಸೇರಿತ್ತು, 7ನೇ ಜನ್ಮದಾಗ ಮಾನವಾಗಿ ಬಂದಾನ. ಯಾರ ತಾಯಿ ತಂದೆ ಹೊಟ್ಟೆಲೆ ಹುಟ್ಟಿ ಬಂದ ಹೊಳ್ಳಿ ಅವನೇ ಲಗ್ನ ಆಗಿ ಬಂದಾಳಕ್ಕಿ. ಆ ಹೆಣ್ಮಗಳ ಹೆಸರೇನ, 7ನೇ ಜನ್ಮದಾಗ ಹುಟ್ಟಿರ್ತಕ್ಕಂಥವನ ಹೆಸರೇನ, ಹಿಂದಿನ 6 ಜನ್ಮದ ಹೆಸರೇನ. ಹೌದಿಲ್ಲ. ಅದಕ್ಕಾಗಿ ಮಾಸ್ತರ್ಗಳಿಗೆ ಮುಂದಿನ ಸಂಧಿಗೆ ಏನು ಮಾತಾಡ್ತಾರ ಮಾತಾಡ್ಲಿ ನಮ್ಮ ಅಣ್ಣನ ಬಳಗದವರು. ಹೌದಿಲ್ಲ. ಅದಕ್ಕ 4 ನುಡಿ ಚಾಲ ಹಾಡಿ ಕೇಳು. ಒಂದೇ ನುಡಿ ಹೇಳ್ರಿಪ್ಪ. ನಿಸ್ಸಂಗನಾಗೆ ಬಿಡುವ ಸತ್ಯ ಸಂಗಕ ಕರ್ಮ ಕಳಕೊಂಡು ಆಗತಿಗೆ ಕಡಿಕ ಎರಗಟ್ಟಿ ಬಲಕ ಭೀರಪ್ಪ ತುಂಬಲಕ ಮಗಳ ಸೌಮ್ಯತನ ಕಳ್ಕೋಬೇಕ ನನ್ನ ಹಕ್ಕೊಡ್ನಿಂದ ಹೊಡೆದಾಗ ಸಿಕ್ಕ ಮಗಳ ಸೌಮ್ಯತನ ಕಳ್ಕೋಬೇಕ ನನ್ನ ಹಕ್ಕೊಡ್ನಿಂದ ಹೊಡೆದಾಗ ಸಿಕ್ಕ ಸತ್ಯ ಸಂಕಟ ಕರ್ಮ ಕಳಕೊಂಡು ಹತ್ತಿರ ಐತಿ ಎರಗಟ್ಟಿ ಬಲಕ ರಪ್ಪನ ಉರತಂಬ ಬಲಕ ಸೌಮ್ಯತ್ತ ಮಗಳ ಸೌಮ್ಯತ್ತ ಕೈ ಕೌತುಕ ಎಲ್ಲ ಹೈಕೋರ್ಟ್ನಿಂದ ಹೊರದಂಗ ಸಿಕ್ಕ ಅವಳ ಸೌಮ್ಯತ್ತನ ಕೈ ಕೌತುಕ ನನ್ನ ಹೈಕೋರ್ಟ್ನಿಂದ ಹೊರದಂಗ ಸಿಕ್ಕ